ನಮಸ್ಕಾರ ಸ್ನೇಹಿತರೆ, ಡಿಂಪಲ್ ಬಾಯ್ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶಿಷ್ಟವಾದ ಆಕರ್ಷಕವಾದ ಹಣ್ಣು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಹಂಚಿಕೊಳ್ತೇನೆ. ಬಣ್ಣದಲ್ಲಿ ಚಿಗುರು ಹೂವಿನಂತಿರುವ ಈ ಹಣ್ಣು ನೋಡಲು ಸುಂದರ, ಆರೋಗ್ಯಕ್ಕೂ ತುಂಬ ಲಾಭಕಾರಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಡ್ರ್ಯಾಗನ್ ಫ್ರೂಟ್ ಹಣ್ಣನ್ನು ಕನ್ನಡದಲ್ಲಿ ಪೀತಯ ಅಥವಾ ಕಿತ್ತಳೆ ಹಣ್ಣು ಎಂದು ಕರೆಯುತ್ತಾರೆ. ಇದು ಒಂದು ಉಷ್ಣವಲಯದ ಹಣ್ಣು ಆಗಿದ್ದು, ಪ್ರಮುಖವಾಗಿ ಕೆಂಪು ಬಣ್ಣದ ಹೊರಚರ್ಮ ಅಥವಾ ಕೆಂಪು ಒಳಭಾಗದಲ್ಲಿರುವ ನೂರಾರು ಬಿಳಿ ಅಥವಾ ಕಪ್ಪು ಬೀಜಗಳನ್ನು ಹೊಂದಿದೆ. ಇದರ ಮೂಲ ಮತ್ತು ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳೋಣ. ಡ್ರ್ಯಾಗನ್ ಫ್ರೂಟ್ ಮೂಲತಃ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕದ ಮೂಲದ ಹಣ್ಣು. ಆದರೆ ಈಗ ಇದು ಭಾರತ, ವಿಯೆಟ್ನಾಂ, ಥೈಲ್ಯಾಂಡ್, ಮಲೇಷಿಯಾ, ಶ್ರೀಲಂಕಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. ಈ ಹಣ್ಣಿನ ಲಕ್ಷಣಗಳು ಏನಂತ ಹೇಳಿದರೆ, ಹೊರ ಚರ್ಮ ಉಜ್ವಲ ಗುಲಾಬಿ ಅಥವಾ ಕೆಂಪು ಬಣ್ಣದ ತುಂಡುಗಳಿರುವ ತೋಳಿನಂತಹ ಚರ್ಮ, ಒಳಭಾಗ ಬಿಳಿ ಅಥವಾ ಕೆಂಪು ಬಣ್ಣದ ಫಳಫಳಿಸುವ ದ್ರವ್ಯಗಳಲ್ಲಿ ಕಪ್ಪು ಬೀಜಗಳು, ರುಚಿ ಸ್ವಲ್ಪ ಸಿಹಿ ತುಪ್ಪದಂತಹ ಮೃದುವಾದ ಹಣ್ಣು. ಇದು ನಮ್ಮ ಹೆಲ್ತಿಗೆ ಏನು ಬೆನಿಫಿಟ್ ಸಿಗ್ತದೆ? ಇದು ವಿಟಮಿನ್ ಸಿ ಸಮೃದ್ಧವಾಗಿದೆ, ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ತದೆ, ನಾರಿನಷ್ಟು ಇದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಮತ್ತು ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯಕ, ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ. ತ್ವಚೆ ಮತ್ತು ಕೂದಲಿಗೆ ಅತ್ಯಂತ ಲಾಭದಾಯಕ. ತ್ವಚೆಯು ಇದರಿಂದ ತುಂಬ ಗ್ಲೋಯಿಂಗನ್ನು ಪಡೀತದೆ ಮತ್ತು ಇದು ಹಾರ್ಟಿಗೆ ತುಂಬ ಉತ್ತಮವಾದ ಹಣ್ಣು. ಕೆಳಮಟ್ಟದ ಕೊಬ್ಬು ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸ್ತದೆ. ಇದರ ಬೆಳೆಯ ಮಾಹಿತಿ ಏನಂತ ಹೇಳಿದರೆ, ಬೆಳೆಯುವ ಕಾಲ ಬಿಸಿಲು, ತಂಪು ಹರಡು ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೀತದೆ. ಮರಳು ಮಿಶ್ರಿತ ನೆಲ ಬೇಕು. ಮಿತವಾಗಿ ನಿಲ್ಲುವ ನೀರು ಇಡಬಾರದು. ಹಣ್ಣು ಹಿಟ್ಟಿಯಾಗಿ ತಿನ್ನಬಹುದು ಅಥವಾ ಜ್ಯೂಸು, ಐಸ್ ಕ್ರೀಮ್, ಸಲಾಡುಗಳಲ್ಲಿ ಬಳಸಬಹುದು. ಇದೊಂದು ತುಂಬ ಆರೋಗ್ಯಕರವಾದ ಹಣ್ಣಾಗಿದೆ. ಈ ಹಣ್ಣು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಹೊಂದಿರ್ತದೆ. ಇದನ್ನು ಕೃಷಿಯಿಂದ ಉತ್ಪನ್ನಗಳವರೆಗೆ ವಿವಿಧ ಮಾರ್ಗಗಳಲ್ಲಿ ಸಹ ಉಪಯೋಗಿಸಬಹುದು. ಈಗ ನಮ್ಮ ಸ್ವಂತ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಬೆಳೆಸಿ ಹಣ್ಣುಗಳನ್ನು ನೇರವಾಗಿ ಮಾರುಕಟ್ಟೆಗೆ ಸಹ ಮಾರಾಟ ಮಾಡಬಹುದು. ಆರ್ಗಾನಿಕ್ ಕೃಷಿ ಮಾಡುವುದು ಹೆಚ್ಚಿನ ಲಾಭಕ್ಕೆ ಕಾರಣವಾಗ್ತದೆ. ಇದನ್ನು ಕೆಲವು ಹೋಟೆಲ್ಗಳಲ್ಲಿ ಸಹ ಹಲವು ಜ್ಯೂಸ್ ತಯಾರಿಕೆಯಲ್ಲಿ ಸಹ ಬಳಸ್ತಾರೆ. ಐಸ್ ಕ್ರೀಮು, ಜಾಮ್, ಜೆಲ್ಲಿ, ಸ್ಮೂದಿ ಮಿಕ್ಸ್, ಡ್ರೈ ಫ್ರೂಟ್ ಚಿಪ್ಸ್ ಎಲ್ಲವನ್ನು ತಯಾರಿಸ್ತಾರೆ. ಡ್ರ್ಯಾಗನ್ ಫ್ರೂಟ್ ಗಿಡಗಳ ಸಪ್ಲೈ ಅಥವಾ ನರ್ಸರಿ ವ್ಯಾಪಾರ ಆರಂಭಿಸಬಹುದು. ಹೊಸ ಕೃಷಿಕರಿಗೆ ಸಂಶೋಧನೆ ಆಧಾರಿತ ತರಬೇತಿ ಇದನ್ನೆಲ್ಲ ನೀಡಿ ಗಿಡಗಳನ್ನು ಮಾರಾಟ ಮಾಡಬಹುದು. ಇದು ಭಾರತೀಯ ಮಾರುಕಟ್ಟೆಯಲ್ಲಿ ಮಾತ್ರವಲ್ಲದೆ ನಾವು ವಿದೇಶಗಳಿಗೆ ಸಹ ರಫ್ತು ಮಾಡಬಹುದು. ಇದು ಗಿಫ್ಟ್ ಪ್ಯಾಕ್ ಸಹ ಮಾಡ್ತಾರೆ. ಹಬ್ಬಗಳಲ್ಲಿ ಗಿಫ್ಟ್ ಎಲ್ಲ ಕೊಡುವಾಗ ಇದನ್ನು ಸಹ ಪ್ಯಾಕ್ ಮಾಡಿ ಕೊಡ್ತಾರೆ. ವೈವಿಧ್ಯಮಯ ಫ್ರೂಟ್ಸ್ ಬಾಕ್ಸ್ಗಳಿಗೆ ಸೇರಿಸಿ ಬೇಸಿಗೆ ಕಾಲದಲ್ಲಿ ಜ್ಯೂಸ್ ಅಥವಾ ಫ್ರೂಟ್ ಪ್ಯಾಕೇಜ್ ಆಗಿ ಮಾರಾಟ ಮಾಡಬಹುದು. ಸ್ಥಳೀಯ ಮಾರುಕಟ್ಟೆ, ಸೋಷಿಯಲ್ ಮೀಡಿಯಾ, ಇ-ಕಾಮರ್ಸ್ ವೇದಿಕೆಗಳಲ್ಲಿ ಉತ್ಪನ್ನಗಳನ್ನು ಸಹ ಮಾರಾಟ ಮಾಡಬಹುದು. 1 ಎಕರೆ ಡ್ರ್ಯಾಗನ್ ಫ್ರೂಟ್ ತೋಟದಿಂದ ವರ್ಷಕ್ಕೆ 5 ಲಕ್ಷವರೆಗೆ ಆದಾಯ ಗಳಿಸುವ ಸಾಧ್ಯತೆ ಇದೆ. ಡ್ರ್ಯಾಗನ್ ಫ್ರೂಟನ್ನು ಸುಂದರತಾ ಹಣ್ಣು ಅಂತಾರೆ, ಏಕೆಂದರೆ ಇದರಲ್ಲಿ ಇರುವ ಪೋಷಕಾಂಶಗಳು ತ್ವಚೆಯ ಆರೋಗ್ಯಕ್ಕೆ ತುಂಬ ಲಾಭಕಾರಿಯಾಗಿದೆ. ಡ್ರ್ಯಾಗನ್ ಫ್ರೂಟ್ನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು, ಚರ್ಮದ ಮಸುಕಾದ ಲುಕ್ಕನ್ನು ನಿವಾರಿಸಿ ಅದನ್ನು ಪ್ರಕಾಶಮಾನವನ್ನಾಗಿಸ್ತದೆ. ಇದರಲ್ಲಿ ನೈಸರ್ಗಿಕ ಆಂಟಿಬ್ಯಾಕ್ಟೀರಿಯಾಗಳು ಗುಣಗಳು ಇದ್ದು, ಚರ್ಮದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತಡೆದು ಮೊಡವೆ, ಪಿಂಪಲ್ಸ್ ತಡೆಯಲು ಸಹಾಯ ಮಾಡುತ್ತವೆ. ಡ್ರ್ಯಾಗನ್ ಫ್ರೂಟನ್ನು ಜ್ಯೂಸನ್ನು ಅಲೋವೆರಾ ಜೆಲ್ ಜೊತೆಗೆ ಮಿಶ್ರಣ ಮಾಡಿ ಚರ್ಮಕ್ಕೆ ಹಚ್ಚಿದರೆ ಸೂರ್ಯದಿಂದ ಸುಡಿದ ತ್ವಚೆಗೆ ತಂಪು ನೀಡುತ್ತದೆ. ಇದರಲ್ಲಿ ಇರುವ ನಾರಿಕಗಳು ಮತ್ತು ನೀರಿನಾಂಶ ತ್ವಚೆಯನ್ನು ಹೈಡ್ರೇಟ್ ಮಾಡಿ ಮೃದುವಾಗಿಸಲು ಸಹಾಯ ಮಾಡುತ್ತವೆ. ಈ ಹಣ್ಣನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ಅವರು ಅಟ್ರಾಕ್ಟ್ ಆಗ್ತಾರೆ ಈ ಹಣ್ಣಿನ ಕಲ್ಲರಿಗೆ. ಮತ್ತು ಇದು ಮಕ್ಕಳಿಗೆ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಹೀಗೆ ಥರ ಪೀಸ್ ಮಾಡಿ ಕೊಟ್ಟರೆ ಚೆಂದ ಮಾಡಿ ತಿಂತಾರೆ ಕುತ್ಕೊಂಡು.
ನೋಡಿ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು. ಟಾಟಾ.